ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು RTCಯಲ್ಲಿ ಏನೇನೆಲ್ಲ ವಿವರ ದಾಖಲಿರ್ತದೆ ಅಂತ ಹೇಳ್ತೇನೆ. ನನಗೆ ಈ ವಿಡಿಯೋ ಯಾಕೆ ಮಾಡಬೇಕು ಅಂತ ಅನಿಸಿತು ಅಂದರೆ, ನಮಗೆ ಇಲ್ಲಿ ಶಾಪಲ್ಲಿ ಬಂದರು ಇವರು ಗ್ರಾಹಕರೆಲ್ಲ ಹೇಳ್ತಾರೆ, ಇಂದು ಎಂಕ್ ಭಾರತ RTC ದಿತ್ತು ಕೊಡ್ತೀರಿ, ಎಂಕ್ ಇತ್ತದ ಲೇಟೆಸ್ಟ್ RTC ಬೋರ್ಡು ಒಂದಿದ್ದು ಕೊರ್ಲೆ ಹೇಳ್ತಾರೆ. ನಾನು ಈಗ ಮಾಡಿದ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ RTC ಹೊಸ್ತಾ ಯಾವ ಟೈಮ್ ಇದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ನನ್ನ ವಿಡಿಯೋವನ್ನು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದರಲ್ಲಿ ಏನೆಲ್ಲ ವಿವರ ದಾಖಲಿರ್ತದೆ ಅಂತ ಪೂರ್ತಿ ಹೇಳ್ತೇನೆ. ಇದನ್ನು ನೋಡಿದ್ರೆ ಮತ್ತೆ ನೀವು ಒಂದು ಕಡೆ RTC ತೆಗೆದ್ರೆ ಅದರಲ್ಲಿ ಏನೆಲ್ಲ ಇರ್ತದೆ ಅಂತ ನಮಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ. ಇದೀಗ ಜಮೀನಿನ RTC ಅಂದ್ರೆ ಪಹಣಿ ಪತ್ರಿಕೆ. ಇದರಲ್ಲಿ ಮೊದಲಿಲ್ಲಿ ತಾಲೂಕು ಇರ್ತದೆ, ಆಮೇಲೆ ಇಲ್ಲಿ ಹೋಬಳಿ, ಆಮೇಲೆ ಇಲ್ಲಿ ಗ್ರಾಮ, ಆಮೇಲೆ ಇದರಲ್ಲಿ ಈ RTCಯಲ್ಲಿ ಎಷ್ಟು ಪೇಜ್ ಇರ್ತದೆ ಅಂತ ಇರ್ತದೆ. ಇದರಲ್ಲಿ ಈಗ ಒಂದೇ ಪೇಜ್ ಉಂಟು, 4-5 ಪೇಜ್ ಇದ್ರೆ ಒಂದು ಬಾರ್ 4-6 ಹಾಗೆಲ್ಲ ಇರ್ತದೆ. 6 ಪೇಜು ಇರಬೇಕು. ಮೊದಲನೇದಾಗಿ ಇದು ಸರ್ವೆ ನಂಬರ್ ಅಂತ, ನಮ್ಮ ಜಮೀನಿನ ಸರ್ವೆ ನಂಬರ್ ಇಲ್ಲಿ ಇರ್ತದೆ. ಆಮೇಲೆ ಅದರ ಹಿಸ್ಸಾ ನಂಬರ್. ಈ ಸರ್ವೆ ನಂಬರ್ ಅಲ್ಲಿ ಹಿಸ್ಸಾ ನಂಬರ್ ಸುಮಾರು ಇರ್ತದೆ, 1, 2, 3, 4, 5, 6 ಅಂತ. ಹಾಗೆ ಇಲ್ಲಿ ಹಿಸ್ಸಾ ನಂಬರ್ ಇರ್ತದೆ. ಇದೀಗ ಈ ಸರ್ವೆ ನಂಬರದಲ್ಲಿ ಟೋಟಲ್ ಎಷ್ಟು ಜಾಗ ಇದೆ ಅಂತ ಇರ್ತದೆ. ಇಲ್ಲಿ ಈ ಸರ್ವೆ ನಂಬರದಲ್ಲಿ ಟೋಟಲ್ ಎಷ್ಟು ಜಾಗ ಇದೆ ಅಂತ ಇರ್ತದೆ. ಇಲ್ಲಿ 4ನೇದಾಗಿ ಕಂದಾಯ, ಆ ಜಮೀನಿಗೆ ಎಷ್ಟು ಕಂದಾಯ ಇರ್ತದೆ ಅಂತ. ಆಮೇಲೆ ಇಲ್ಲಿ 5ನೇ ಕಲಮ್, ಇದೆಲ್ಲ ಸಾಧಾರಣ ನೋಡುದಿಲ್ಲ ಯಾರು ಕೂಡ. ಮಣ್ಣಿನ ನಮೂನೆ. 6ನೇದು ಇದು ಪಟ್ಟ ಹೊಸವ ಅಂತ, ಇದು ಮರಗಳ ಸಂಖ್ಯೆ, ಆಮೇಲೆ ಇದು ನೀರಾವರಿ ವಿಸ್ತೀರ್ಣ. ಆಮೇಲೆ ಇದು ನಾವು ಮೇನ್ ನೋಡ್ಬೇಕಾದ್ದು ಇದು 9ನೇದ್ದು. ನಾವೀಗ ನಮ್ಮ ಜಮೀನಿನ RTC ತಗೊಳ್ಬೇಕು ಅಂತಿದ್ರೆ ನಮ್ಮ ಹೆಸರು ಇಲ್ಲಿ ದಾಖಲಿದ್ಯಾ ಅಂತ ನೋಡಿಕೊಳ್ಬೇಕು. ಸ್ವಾಧೀನದಾರರ ಹೆಸರು ಅಂತ ಇರ್ತದೆ, ಇಲ್ಲಿ ದಾಖಲೆ ಇರ್ತದೆ. ಆಮೇಲೆ ನಮಗೆ ಎಷ್ಟು ವಿಸ್ತೀರ್ಣ ಉಂಟು ಅದು ಇಲ್ಲಿ ದಾಖಲೆ ಇರ್ತದೆ. ಇದು ನಮ್ಮ ಹೆಸರು ಮತ್ತು ವಿಸ್ತೀರ್ಣ, ಇದು ಕರೆಕ್ಟ್ ಆಗಿ ದಾಖಲೆ ಇರಬೇಕು. ಒಂದು ವೇಳೆ ಜಾಯಿಂಟ್ ಅಲ್ಲಿ ಹೆಸರು ಇದ್ರೆ ಹೀಗೆ ಜಾಯಿಂಟ್ ಇರ್ತದೆ, ಹೀಗೆ ಮೇಲಿನ ಜಂಟಿ ಇದೆ, ಹೀಗೆ ಜಾಯಿಂಟ್ ಇರ್ತದೆ. ಆಮೇಲೆ ಇದು ನಮಗೆ ಖಾತೆ ನಂಬರ್ ಅಂತ. ಇದು ಅಂದ್ರೆ ನಮಗೆ 3-4 ಜಾಗ ಇದ್ರೆ ಒಂದೇ ಖಾತೆ ನಂಬರ್ ಅಲ್ಲಿ ದಾಖಲೆ ಇರ್ತದೆ, ಅದು ಇಲ್ಲಿ ಖಾತೆ ನಂಬರ್ ಅಂತ. ಆಮೇಲೆ ಇದು ಸ್ವಾಧೀನತೆ ರೀತಿ ಅಂತ 10ನೇದು. ಇದು ನೋಡಿಕೊಳ್ಬೇಕು, ಇದು ನಮಗೆ ಹೇಗೆ ಜಮೀನು ಬಂದಿರ್ತದೆ ಅಂತ ಇದರಲ್ಲಿ ಅದರ ನಂಬರ್ ಇರ್ತದೆ, ಹೇಗೆ ಬಂದಿರ್ತದೆ ಅಂತ 10ನೇ ಕಾಲಮಲ್ಲಿ ದಾಖಲೆ ಇರ್ತದೆ. ಮತ್ತೆ ಈ ಕಾಲಮನ್ನು ಕೂಡ ನಾವು ನೋಡಿಕೊಳ್ಬೇಕು ತಗೊಳ್ಳುವಾಗ. ಇಲ್ಲಿ ಹಕ್ಕುಗಳು ಅಂತ, ಹಕ್ಕುಗಳಂದ್ರೆ ಇದರಲ್ಲಿ ಏನಾದ್ರೂ ದಾಖಲಿದ್ರೆ ಒಂದು ಮನೆಯದು, ಅದು ನೀರಿದ್ದು ಹಾಗೆಲ್ಲ ಹಕ್ಕು ಇದ್ರೆ, ದಾರಿ ಹಕ್ಕು ಹಾಗೆಲ್ಲ ಇದ್ರೆ ಈ ಹಕ್ಕುಗಳು ಈ ಕಲಮಲ್ಲಿ ದಾಖಲೆ ಇರ್ತದೆ. ಮತ್ತೆ ಇದು ಋಣಗಳು ಅಂತ, ಇದು ಕೂಡ ನೋಡಿಕೊಳ್ಬೇಕು. ನಾವು ಬ್ಯಾಂಕಲ್ಲಿ ಏನಾದ್ರೂ ಲೋನ್ ಮಾಡಿದ್ರೆ, ಕೃಷಿ ಲೋನ್ ಮಾಡಿದ್ರೆ ಇದೆಲ್ಲ ಈ ಕಲಮಲ್ಲಿ ದಾಖಲೆ ಇರ್ತದೆ, ಋಣಗಳು ಅಂತ. ಆಮೇಲೆ ಇದು ನಾವು ನೋಡಿಕೊಳ್ಬೇಕು. ನಾವು ಬೆಳೆ ಸಾಲಕ್ಕೆಲ್ಲ ಕೊಡ್ಬೇಕು ಅಂತಿದ್ರೆ ಇದನ್ನು ಕಡ್ಡಾಯವಾಗಿ ನೋಡಿಕೊಳ್ಬೇಕು. ಯಾಕಂದ್ರೆ ಇದರಲ್ಲಿ ಹಳತ್ತು ತೆಗೆದು ಕೊಡ್ತಾರೆ ಕೆಲವರು. ಇದು ಹೊಸ ಬೆಳೆ ದಾಖಲಾತಿಯೇ ಇದರಲ್ಲಿ ಇರ್ಬೇಕು. ಇದೀಗ ಹೊಸ ಬೆಳೆ ದಾಖಲಾತಿ ಇಲ್ಲಿ ಈ ಕಲಮಲ್ಲಿ ನೋಡ್ಬೇಕು. ಇದರಲ್ಲಿ ವರ್ಷ ಮತ್ತು ಕಾಲ ಅಂತ ಇರ್ತದೆ, ಮುಂಗಾರು ಹಿಂಗಾರು ಹಾಗಿರ್ತದೆ. ಈ ಕಲಮನ್ನು ನಾವು ನೋಡಿಕೊಳ್ಬೇಕು, ಇದರಲ್ಲಿ ಗೊತ್ತಾಗ್ತದೆ ನಮ್ಗೆ ಹೊಸ RTC ಅಂತ. ಆಮೇಲೆ ಇಲ್ಲಿ ವ್ಯವಸಾಯಗಾರನ ಹೆಸರು, ಅದು ನಮ್ಮ ಇಲ್ಲಿ ಸ್ವಾಧೀನ ಯಾರ ಹೆಸರು ಇರ್ತದೋ ಅಲ್ಲೇ ಹಾಗೆ ವ್ಯವಸಾಯಗಾರನ ಹೆಸರು ಇಲ್ಲಿ ದಾಖಲೆ ಇರ್ತದೆ. ಇಲ್ಲಿ ಇದು ಸಾಗುವಳಿ ಪದ್ಧತಿ ಹಾಗೆಲ್ಲ, ಗೇಣಿಯ ವಿವರ ಹಾಗೆ. ಮತ್ತೆ ಇಲ್ಲಿ ಭೂಮಿಯ ಉಪಯೋಗ ಅದು ಯಾವ್ದಕ್ಕಾಗಿರ್ತದೆ ಅಂತ ಇರ್ತದೆ. ಇಲ್ಲಿ ಕುಷ್ಕಿಯ, ತರಿಯ, ಬಾಗಾಯ್ತ ಅಂದ್ರೆ ತೋಟವ, ಗದ್ದೆಯ ಎಂತಂತ ಇಲ್ಲಿ ದಾಖಲೆ ಇರ್ತದೆ. ಇದರಲ್ಲಿ ಈಗ ಎಂತೆಲ್ಲ ಇದರಲ್ಲಿ ದಾಖಲೆ ಇರ್ತದೆ. ಮತ್ತೆ ನಮಗೆ ಬೆಳೆ ವಿವರ, ಇದನ್ನು ನೋಡಿಕೊಳ್ಬೇಕು. ನಾವು ಬೆಳೆ ವಿಮೆಗೆಲ್ಲ ಕೊಡ್ಬೇಕಿದ್ರೆ ಇದರಲ್ಲಿ ಬೆಳೆ ದಾಖಲೆ ಇರ್ಬೇಕು, ಇಲ್ಲ ಇದ್ರೆ ನಮಗೆ ಬೆಳೆ ವಿಮೆ ಸಿಗುದಿಲ್ಲ. ಇದರಲ್ಲಿ ದಾಖಲೆ ಇರ್ಬೇಕು ಬೆಳೆ ವಿವರ. ನಮಗೆ ಅಡಿಕೆಯ ಮತ್ತೆ ತೆಂಗುವ, ಇದು ಭತ್ತ ಈ ಕಲಮಲ್ಲಿ ದಾಖಲೆ ಇರ್ತದೆ.
ಮತ್ತೆ ಇದು ಬೆಳೆಯ ವಿಸ್ತೀರ್ಣ, ಇಷ್ಟು ವಿಸ್ತೀರ್ಣದಲ್ಲಿ ಇಷ್ಟು ಬೆಳೆ ಇರ್ತದೆ ಅಂತ ಇಲ್ಲಿ ಈ ಕಲಮಲ್ಲಿ ಬೆಳೆ ವಿಸ್ತೀರ್ಣ ಇರ್ತದೆ. ಮತ್ತೆ ಈ ಕಲಮು ನೀರಾವರಿಯ ಮೂಲ, ಇದೆಲ್ಲ ಸಾಧಾರಣ ನೋಡುದಿಲ್ಲ, ಇದು ಎಕರೆಗೆ ಇಷ್ಟು ಉತ್ಪತ್ತಿ ಆಗ್ತದೆ ಅಂತ ಇಲ್ಲಿ. ಆಮೇಲೆ ಇಲ್ಲಿ ಮಿಶ್ರ ಬೆಳೆ ಇದ್ರೆ ಇದರಲ್ಲಿ ಈ ಕಲಮಲ್ಲಿ ದಾಖಲೆ ಇರ್ತದೆ. ಆಮೇಲೆ ನೋಡಿ, ನಾವು ಇದನ್ನು ಮೇನ್ ನೋಡಿಕೊಳ್ಬೇಕು. ಇಲ್ಲಿ ನಾವು ತೆಗ್ದ ಡೇಟ್ ಇರ್ತದೆ, RTC ಯಾವಾಗ ತೆಗ್ದಿದ್ದೇವೋ ಆ ತೆಗ್ದ ಡೇಟ್ ಇರ್ತದೆ ಇದರಲ್ಲಿ. ಈ ತೆಗ್ದ ಡೇಟಿನಿಂದ 6 ತಿಂಗಳ ತನಕ ಇದು ವ್ಯಾಲಿಡ್ ಇರ್ತದೆ ನಮಗೆ ಈ RTC. ಹೀಗೆ ನೋಡಿ ನಾವೀಗ RTC ತೆಗೆಯುವುದಿದ್ರೆ ಮೇಯ್ನ್ ಆಗಿ ಸರ್ವೆ ನಂಬರ್ ನೋಡ್ಬೇಕು, ಸಬ್ ಡಿವಿಷನ್ ನೋಡ್ಬೇಕು, ಆಮೇಲೆ ಇಲ್ಲಿ ನಮ್ಮ ಹೆಸರು ಉಂಟಾ ಅಂತ ನೋಡ್ಬೇಕು, ನಮ್ಮ ಜಮೀನು ಉಂಟಾ ನೋಡ್ಬೇಕು, ಆಮೇಲೆ ನಮಗೆ ಏನಾದ್ರೂ ಇದು ಲೋನ್ ಇದ್ರೆ ಇಲ್ಲಿ ದಾಖಲೆ ಇರ್ತದೆ, ಅದು ಬೇರೆ ಒಮ್ಮೊಮ್ಮೆ ತಪ್ಪಾಗಿ ದಾಖಲೆ ಇರ್ತದೆ, ಅದು ಇಲ್ಲಿ ಬಂದಿರ್ತದೆ ಅಂತ ನೋಡಿಕೊಳ್ಬೇಕು, ಈ ಕಲಮಲ್ಲಿ ನೋಡಿಕೊಳ್ಬೇಕು. ಮತ್ತೆ ಮೇಯ್ನ್ ನಮಗೆ ಬೆಳೆ ವಿಮೆಗೆ ಅದಕ್ಕೆಲ್ಲ ಕೊಡ್ಬೇಕಿದ್ರೆ, ಬೆಳೆ ಸಾಲಕ್ಕೆಲ್ಲ ಕೊಡ್ಬೇಕಿದ್ರೆ ಇಲ್ಲಿ ನೋಡ್ಲೇಬೇಕು. ಮುಂಗಾರು ಹಿಂಗಾರು ಹಾಗೆ ಇಲ್ಲಿ ದಾಖಲಾಗಿರ್ತದೆ. ಇಲ್ಲಿ ಬೆಳೆ ವಿವರ, ಹೆಸರು, ಎಂತ ಅಡಿಕೆಯ ಇದು ಕಾಳು ಮೆಣಸ ಇಲ್ಲಿ ದಾಖಲೆ ಇರ್ತದೆ, ಇದನ್ನು ನೋಡಿಕೊಳ್ಬೇಕು. ಈಗ ನಿಮಗೆ RTC ಯಲ್ಲಿ ಏನೆಲ್ಲ ದಾಖಲೆ ಇರ್ತದೆ ಅಂತ ಗೊತ್ತಾಗಿರ್ಬೋದು. ಅದರಿಂದ ದಯವಿಟ್ಟು RTC ತಕೊಳ್ಳುವಾಗ ಇದನ್ನು ಚೆಕ್ ಮಾಡಿ ನೋಡಿ ತಕೊಳ್ಳಿ. ನನ್ನ ವಿಡಿಯೋವನ್ನು ಇಷ್ಟರವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.